ಶ್ರೀದೇವಿ ಮಹಾತ್ಮೆಯ 17ನೆಯ ಅಧ್ಯಾಯ ಪಾರ್ವತಿ ಮಹಿಮೆ. ಮಂಗಳಕ್ಕೆ ಮಂಗಳವೆನಿಪ ವೇದಾಂಗ ರೂಪಿಣಿಯಾದ ಮಹಿಮೆಯ ಮಂಗಳೆಂದನೇ ಹೇಳಿದನು ಮಾಹೇಶ ಋಷಭಂಗಿ. ಪರಮೇಶ್ವರನು ನಂದೀಶ್ವರನಿಗೆ ದೇವಿಯ ಮಹಿಮೆಯನ್ನು ತಿಳಿಸಿ ಮತ್ತೆ ಹೇಳಿದನು, ನಂದೀಶ ಕೇಳು ಮತ್ತಷ್ಟು ಅದ್ಭುತವನ್ನು. ಶುಂಭ ನಿಶುಂಭರು ಮತ್ತೆ ಜನಿಸಿದರು. ದೇವಿಯು ಪುನಃ ಅವತರಿಸಿ ಅವರನ್ನು ಕೊಂದಳು. ರಕ್ತದಂತಾಸುರನನ್ನು ಸಂಹಾರ ಮಾಡಿದುದರಿಂದ ರಕ್ತದಂತಿಕ, ದುರ್ಗಾಸುರರನ್ನು ಕೊಂದುದರಿಂದ ದುರ್ಗಾ, ಭೀಮಾಸುರನನ್ನು ಸಂಹರಿಸಿದ್ದರಿಂದ ಭೀಮ ಎಂದು ಅವಳು ಖ್ಯಾತನಾಮಳಾಗಿದ್ದಾಳೆ. ದಾರುಣ ಎಂಬ ದೈತ್ಯನು 3 ಲೋಕಗಳನ್ನು ಪೀಡಿಸಿದಾಗ, ದುಂಬಿಯ ರೂಪದಿಂದ ಎಲ್ಲರನ್ನೂ ಪೀಡಿಸುತ್ತಿದ್ದಾಗ ಅವನನ್ನು ದೇವಿಯು ಕೊಂದು ಭ್ರಮರಾಂಬ ಎನಿಸಿದಳು. ಭಸ್ಮಾಸುರನನ್ನು ಭಸ್ಮ ಮಾಡಿದ ಪಾರ್ವತಿ ಮೋಹಿನಿ ಎನಿಸಿದಳು. ಭಗವಾನ್ ಮಹಾವಿಷ್ಣುವಿನ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ ಎಲ್ಲವೂ ದೇವಿ ಸ್ವರೂಪಗಳೇ ಆಗಿವೆ. ಪಾರ್ವತಿಯ ಅವತಾರಗಳೇ ಶ್ರೀಚಕ್ರದ ಬಿಂದು. ಬೀಜ ದಳಗಳು ಚಕ್ರಕ್ಕೆ ಆಧಾರವೇ ಆಲಯ. ವ ಮೊದಲು ಹಾಗೂ ಸ ಅಂತ್ಯಾಕ್ಷರಗಳುಳ್ಳ ಷಟ್ಚಕ್ರವಾಸಿನಿಯ ಹೃದಯ ಕಮಲದಲ್ಲಿ ವಾಸಿಸುವ ಪರಬ್ರಹ್ಮ ಸ್ವರೂಪಿಣಿಯೇ ಪಾರ್ವತೀದೇವಿ. ಮಣಿಪೂರ, ವಿಶುದ್ಧಿ, ಷೋಡಚಾರ ಚಕ್ರಗಳು ಪಾರ್ವತಿಯ ವಾಸಸ್ಥಾನಗಳಾಗಿವೆ. ಹುಬ್ಬುಗಳ ಮಧ್ಯೆ ಚಕ್ರವಿದೆ. ಪಾರ್ವತಿಯೇ ಜೀವಸುಧೆಯಾಗಿದ್ದಾಳೆ. ಆಕೆಯೇ ನಾದರೂಪಳಾಗಿದ್ದಾಳೆ. ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯಗಳು, ಪಂಚಭೂತಗಳು ಆಕೆಯ ಸ್ವರೂಪಗಳೇ ಆಗಿವೆ. ಸರ್ವ ಜೀವರಾಶಿ, ಕ್ರಿಮಿ, ಕೀಟ, ದೇವ, ಅಸುರ, ಪರಬ್ರಹ್ಮ ಎಲ್ಲವೂ ಆಕೆಯೇ. ಪಾರ್ವತಿಯ ಮಹಿಮೆಯಿಂದ ಸರ್ವಲೋಕಗಳು ನಿಂತಿವೆ. ಶಿವನು ಪರಶಿವ ಎನಿಸುತ್ತಾನೆ. ಒಮ್ಮೆ ಪಾರ್ವತಿಯು ತನ್ನ ಮಾಯೆಯನ್ನು ಶಿವನಿಗೆ ತೋರಿಸಿದಳು. ಶ್ರೀರಾಮಚಂದ್ರ ಅಯೋಧ್ಯೆಯನ್ನು ಆಳುತ್ತಿರುವಾಗ ಒಮ್ಮೆ ಹೀಗೆ ನಡೆಯಿತು. ಆತನು ವಸಿಷ್ಠರನ್ನು ಕುರಿತು ಮಾಯೆ ಎಂದರೇನು ಎಂದು ಕೇಳಿದನು. ವಸಿಷ್ಠರಿಗೆ ತಕ್ಷಣ ಉತ್ತರಿಸಲಾಗಲಿಲ್ಲ. ಅವರ ಮನಸ್ಸಿಗೆ ದೇವಿಯ ಮಹಿಮೆ ಹೊಳೆಯಿತು. ಮೂಲ ಪ್ರಕೃತಿಯು ಚಿದಾನಂದ ರೂಪಿಣಿಯೂ ಆದ ಆಕೆಯನ್ನು ಮನಸಾರೆ ಸ್ತುತಿಸಿದರು. ಕಾಳಿಕಾ ಮಾತೆಯು 8 ಭುಜ, ಅಷ್ಟಾಯುಧಗಳಿಂದ ಕೂಡಿದ ಪರಮ ಭಯಂಕರ ಮೂರ್ತಿಯಾಗಿದ್ದಾಳೆ. 4 ಭುಜ, ರಕ್ತದಂತ, ರಕ್ತನೇತ್ರ, ಶೂಲಾದಿ ಆಯುಧಗಳನ್ನು ಧರಿಸಿದ ದೇವಿಯನ್ನು ಧ್ಯಾನಿಸಬೇಕು. ದಶಭುಜ, ದಶಪಾದ, ತ್ರಿನೇತ್ರಗಳಿಂದ ಕೂಡಿದ ಮಹಾಕಾಳಿಯ ಸ್ವರೂಪವನ್ನು ಧ್ಯಾನಿಸಬೇಕು. ಮಹಾಲಕ್ಷ್ಮಿ, ಭಾರತಿ, ಗೌರಿ, ಭಗವತಿ, ಪಾರ್ವತಿ, ಶ್ಯಾಮಲ ಎಲ್ಲವೂ ದೇವಿಯ ದಿವ್ಯ ಮಂಗಳ ರೂಪಗಳೇ ಆಗಿವೆ. ಕೆಂಪನೆಯ ಮುಖ, 11 ಭುಜ, 4 ಆಯುಧ, ರಕ್ತಪಾತ್ರೆ, ರಕ್ತನೇತ್ರೆಯಾದ ಭಯಂಕರ ಚಾಮುಂಡಿಯನ್ನು ಧ್ಯಾನಿಸಬೇಕು. ವಿಶಾಲಾಕ್ಷಿ, ಶಾಕಂಭರಿ, ದುರ್ಗಾ, ಭೀಮ, ಭ್ರಮರಿ, ಬಾಲಾತ್ರಿಪುರ ಸುಂದರಿ, ಅನ್ನಪೂರ್ಣ, ಭವಾನಿ, ಭೈರವಿ, ಅಂಬಾ, ಜಗನ್ಮೋಹಿನಿ, ಪದ್ಮಾವತಿ ರೂಪಗಳನ್ನು ಧ್ಯಾನಿಸಬೇಕು. ಹೀಗೆ ದೇವಿಯು ಅನಂತ ಮಹಿಮಾ ರೂಪಗಳನ್ನು ಹೊಂದಿದ್ದಾಳೆ. ದೇವಿ ಚರಿತ್ರೆಯಲ್ಲಿ 3 ಭಾಗಗಳಿವೆ. ಮಧುಕೈಟಭ ಸಂಹಾರ, ಮಹಿಷಾಸುರ ವಧೆ, ಶುಂಭ ನಿಶುಂಭ ಸಂಹಾರ. ಅತ್ಯಂತ ಕಠಿಣವಾದ ಕೆಲಸವನ್ನು ಕೈಗೊಳ್ಳುವ ಮುಂಚೆ ಮೊದಲ ಭಾಗವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಬೇಕು. ಪ್ರತಿನಿತ್ಯವೂ ದೇವಿ ಮಹಿಮೆಯನ್ನು ಪಾರಾಯಣ ಮಾಡುವವನೇ ಪುಣ್ಯವಂತ. ಹೀಗೆ ಪರಮೇಶ್ವರನು ದೇವಿ ಮಹಿಮೆಯನ್ನು ಹೇಳಿದನೆಂಬಲ್ಲಿಗೆ ದೇವಿ ಮಹಾತ್ಮೆಯ ಪಾರ್ವತಿ ಮಹಿಮೆ ಎಂಬ 17ನೆಯ ಅಧ್ಯಾಯ ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 18ನೆಯ ಅಧ್ಯಾಯ ಜೀವನ್ಮುಕ್ತಿ ವಿವೇಕ. ದೇವದೇವನು ಪೇಳ್ದ ಕರುಣದಿ ದೇವಿಯೊಳಗೈಕ್ಯಾಹ ವಿವರವ ಜೀವನ್ಮುಕ್ತಿಯ ಮಾರ್ಗವನು ಸಾಂಗದಲ್ಲಿ ಋಷಭಂಗೆ. ನಂದೀಶ್ವರನು ಪಾರ್ವತಿ ಮಹಾತ್ಮೆಯನ್ನು ಕೇಳಿ ಆನಂದಭರಿತನಾದನು.
ಮಹಾದೇವನಿಗೆ ಭಕ್ತಿಯಿಂದ ನಮಿಸಿ, ಸ್ವಾಮಿ, ನನಗೆ ಗೌರಿ ದೇವಿಯಲ್ಲಿ ಲೀನವಾಗುವ ಜೀವನ್ಮುಕ್ತಿ ವಿವೇಕವನ್ನು ಬೋಧಿಸಿ ಎಂದು ಪ್ರಾರ್ಥಿಸಲು ಭಗವಾನ್ ಶಂಕರನು ವೇದಾಂತಾಸಾರವನ್ನು ಹೇಳತೊಡಗಿದನು. ವೈರಾಗ್ಯ ತಾಳಿ ಜನರಿಂದ ಆದಷ್ಟು ದೂರವಿದ್ದು ಪ್ರಾಪಂಚಿಕ ಬಯಕೆ ಚಿಂತೆಗಳನ್ನು ತೊರೆದು ಏಕಾಂತದಲ್ಲಿ ಆಸನದ ಮೇಲೆ ಕುಳಿತು ದೇವಿಯನ್ನು ಒಂದೇ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಬೇಕು. ಶಮ, ದಯ, ಶ್ರದ್ಧಾಗುಣಗಳಿಂದ ಗುರುಭಕ್ತಿಯಿಂದ ದೇವಿ ಪೂಜೆಯನ್ನು ಮಾಡಬೇಕು. ದೇವಿಯ ದಿವ್ಯ ರೂಪವನ್ನು ಮನಸ್ಸಿನಲ್ಲಿಯೇ ನೆನೆಯುತ್ತಾ ಇರಬೇಕು. ಹೀಗೆ ಧ್ಯಾನಿಸಿದವರಿಗೆ ದೇವಿಯ ಮೂರ್ತಿಯು ಮನದ ಒಳಗೂ ಹೊರಗೂ ಒಂದೇ ಬಗೆಯಾಗಿ ಕಾಣುವುದು. ಯಾವ ಆಸೆಯನ್ನು ಇಟ್ಟುಕೊಳ್ಳದೆ ದೇವಿಯನ್ನು ಭಜಿಸುವ ಸಾಧಕನಿಗೆ ದೇವಿ ಒಲಿಯುತ್ತಾಳೆ. ಸಕಲ ವಾಸನೆಗಳನ್ನು ತ್ಯಜಿಸಿ ಭಜಿಸುವವರು ಪರಬ್ರಹ್ಮನಲ್ಲಿ ಲೀನವಾಗುತ್ತಾರೆ. ದೇವಿಯು ಸಾಧಕನನ್ನು ಮಗುವಿನಂತೆ ಸದಾ ಬೆಂಗಾವಲಾಗಿ ನಿಂತು ಸಲಹುತ್ತಾಳೆ. ಆಕೆಯು ಅಪಾರ ಕರುಣಾ ಸಾಗರದಂತೆ ತನ್ನ ಹಾಗೂ ದೇವಿಯ ರೂಪದ ಐಕ್ಯ ಚಿಂತನೆ ಮಾಡುವುದೇ ಜೀವನ್ಮುಕ್ತಿ ಮಾರ್ಗವಾಗಿದೆ. ಎಂದೂ ನಾಶವಾಗದ ಪೂರ್ಣ ಚೈತನ್ಯ ನಾನೇ ಎಂಬ ಚಿಂತನೆಯೇ ತತ್ವಮಸಿ ಎನಿಸಿಕೊಳ್ಳುತ್ತದೆ. ಈ ಚಿಂತನೆ ಕಷ್ಟವಾದುದು. ಸದ್ಗುರು ಸೇವೆಯಿಂದ ಮಾತ್ರ ಇದು ಸಾಧಕನಿಗೆ ಸಾಧ್ಯವಾಗುತ್ತದೆ. ಪರಬ್ರಹ್ಮದಲ್ಲಿ ತನ್ನ ಗುರಿಯನ್ನು ನೆಲೆಗೊಂಡು ತ್ರಿಮೂರ್ತಿಗಳಲ್ಲಿ ಐಕ್ಯವನ್ನು ಭಾವಿಸಿ ಸದಾ ದೇವಿ ಧ್ಯಾನವನ್ನು ಮಾಡುವವನು ಪರಮ ಪದವನ್ನು ಹೊಂದುವನು. ವಿಧಿ ನಿಷೇಧಗಳು ಯಾವುದೂ ಈ ಯೋಗಿಯನ್ನು ಬಾಧಿಸುವುದಿಲ್ಲ. ಜೀವನ್ಮುಕ್ತನಾದ ಯೋಗಿಯು ನಿಂತ ಸ್ಥಾನವೇ ಪುಣ್ಯಕ್ಷೇತ್ರ. ಭ್ರಾಂತಿಯು ನಿರ್ಮೂಲವಾದರೆ ಚೇತನವು ಶುದ್ಧ ಸ್ವರೂಪದಿಂದ ಹೊಳೆಯುತ್ತದೆ. ಜೀವನಲಿಂಗ ದೇಹಕ್ಕೆ 10 ಇಂದ್ರಿಯ, ಪಂಚಪ್ರಾಣ, ಮನಸ್ಸು, ಬುದ್ಧಿ ಈ 17 ಗುಣಗಳು ಸೇರಿ ನೋವು ಎಂಬುದು ಉಂಟಾಗಿದೆ. ವಾಸನೆಯಿಂದ ರಹಿತನಾದವನೇ ಪರಮಾತ್ಮ. ಯಾರು ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು, ಸಕ್ಕರೆಯಲ್ಲಿ ಸಕ್ಕರೆಯಂತೆ ಪರಮಾತ್ಮನಲ್ಲಿ ಬೆರೆಯುತ್ತಾರೋ ಅವರೇ ಜೀವನ್ಮುಕ್ತರೆನಿಸಿಕೊಳ್ಳುತ್ತಾರೆ. ಹೀಗೆ ಶಿವನು ಋಷಭನೊಂದಿಗೆ ಜೀವನ್ಮುಕ್ತಿ ವಿವೇಕವನ್ನು ಹೇಳಲು ಆತನಿಗೆ ಆನಂದವಾಯಿತು. ಗೌರೀಶಂಕರರ ಪಾದಕಮಲಗಳಿಗೆ ನಮಸ್ಕರಿಸಿ ಸ್ತೋತ್ರ ಮಾಡಿದನು. ಆಗ ಶಿವನು, ನಂದಿಯೇ ಕೇಳು, ಯಾರು ದೇವಿಯ ಈ ಪುಣ್ಯಪ್ರದವಾದ ಚರಿತ್ರೆಯನ್ನು ಓದುವರೋ ಕೇಳುವರೋ ಅವರು ಪುಣ್ಯವಂತರಾಗಿ ದೇವಿ ಕೃಪೆಗೆ ಪಾತ್ರರಾಗುತ್ತಾರೆ. ಪ್ರತಿನಿತ್ಯವೂ 1-2 ಅಧ್ಯಾಯಗಳನ್ನಾಗಲಿ ಅರ್ಥ ಸಮೇತವಾಗಿ ಓದಿದರೆ ದೇವಿ ಸ್ಮರಣ ಮಾತ್ರದಿಂದಲೇ ಅವರ ಎಲ್ಲ ಆಸೆಗಳು ಪೂರೈಸುತ್ತವೆ ಎಂದು ಹೇಳಿ ಹರಸಿದನು. ದೇವಿ ಮಹಾತ್ಮೆಯನ್ನು ಶಿವನಿಂದ ಕೇಳಿದ ಪ್ರಮಥ, ಸಿದ್ಧ, ಸಾಧ್ಯ, ಕಿನ್ನರ, ಕಿಂಪುರುಷ ಋಷಿಗಳೆಲ್ಲ ಆನಂದಭರಿತರಾದರು. ದೇವದುಂದುಭಿ ಮೊಳಗಿತು. ನಂದಿಯು ಮದ್ದಲೆ ಬಾರಿಸಿದನು. ಭೃಂಗಿಯು ನಾಟ್ಯ ಮಾಡಿದನು. ಸೂತಪುರಾಣಿಕರು ದೇವಿ ಮಹಾತ್ಮೆಯನ್ನು ಶೌನಕಾದಿ ಮಹಾಮುನಿಗಳಿಗೆ ನಿರೂಪಿಸಿ, ಋಷಿಗಳೇ, ಪಾರ್ವತಿಯ ಈ ಸುಂದರವಾದ ಚರಿತ್ರೆಯನ್ನು ಕೇಳಿದವರಿಗೆಲ್ಲ ಶುಭವಾಗಲಿ ಎಂದು ಹರಸಿದರು. ನಂದಿಯ ದೆಸೆಯಿಂದ ಎಲ್ಲರಿಗೂ ದೇವಿ ಮಹಾತ್ಮೆಯ ಶ್ರವಣವಾಗಿ ಲೋಕ ಕಲ್ಯಾಣವಾಯಿತು ಎಂಬಲ್ಲಿಗೆ ವಚನದೇವಿ ಮಹಾತ್ಮೆಯ ಪಾರ್ವತಿ ಮಹಿಮೆಯಲ್ಲಿ ಜೀವನ್ಮುಕ್ತಿ ವಿವೇಕವೆಂಬ 18ನೆಯ ಅಧ್ಯಾಯವು ಮುಗಿಯಿತು. ದೇವಿ ಮಹಾತ್ಮೆಯ 19ನೆಯ ಅಧ್ಯಾಯ ಪಾರ್ವತಿ ಅವತಾರ. ಬ್ರಹ್ಮದೇವನು ನಾರದರ ಪ್ರಶ್ನೆಗೆ ಉತ್ತರವಾಗಿ ಪಾರ್ವತಿ ವೃತ್ತಾಂತವನ್ನು ತಿಳಿಸಿದನು. ಹಿಮಾಲಯವು ಅತ್ಯಂತ ಪ್ರಸಿದ್ಧ ಪರ್ವತವಾಗಿದೆ. ಹಿಂದೆ ಹಿಮವಂತನು ಪಿತೃದೇವತೆಗಳ ಜ್ಯೇಷ್ಠ ಪುತ್ರಿಯಾದ ಮೇನಾದೇವಿಯನ್ನು ದೇವತೆಗಳ ಕಾರ್ಯಸಿದ್ಧಿಗಾಗಿ ಮದುವೆಯಾದನು. ದೇವತೆಗಳು ಪ್ರಸನ್ನರಾದರು. ಅವರು, ಹಿಮವಂತ, ನೀನು ಪರಮಜ್ಞಾನಿ. ಹಿಂದೆ ಜಗನ್ಮಾತೆಯಾದ ಅಂಬೆಯು ದಕ್ಷಪುತ್ರಿಯಾದ ಸತೀರೂಪದಿಂದ ಜನ್ಮವೆತ್ತಿ ಪತಿಗಾದ ಅವಮಾನದಿಂದ ಅಗ್ನಿಪ್ರವೇಶ ಮಾಡಿದ್ದು ಸರಿಯಷ್ಟೇ. ಆ ದೇವಿಯೇ ನಿನ್ನ ಮನೆಯಲ್ಲಿ ಜನಿಸಿದರೆ ನಮಗೆ ತುಂಬ ಉಪಕಾರವಾಗುವುದು. ನೀನು ದೇವಿಯನ್ನು ಆರಾಧಿಸಿ ಮಗಳನ್ನಾಗಿ ಪಡೆ ಎಂದು ಕೇಳಿಕೊಂಡರು. ಹಿಮಾಲಯನು ಮೇನೆಯು ಭಕ್ತಿಯಿಂದ ಜಗನ್ಮಾತೆಯನ್ನು ಆರಾಧಿಸಿದರು.
ಆಕೆಯು ದಿವ್ಯ ರೂಪದಿಂದ ದೇವತೆಗಳಿಗೆ ಕಾಣಿಸಿಕೊಂಡು ತಾನು ಪಾರ್ವತಿಯಾಗಿ ಅವತರಿಸುವುದಾಗಿ ಭರವಸೆ ನೀಡಿದಳು. ಮೇನಾದೇವಿಯು ಜಗದಂಬೆಯನ್ನು ಪರಿಪರಿಯಾಗಿ ಸ್ತುತಿಸಿದಳು. ದೇವಿಯು ದಂಪತಿಗಳ ಭಕ್ತಿಗೆ ಮೆಚ್ಚಿ 100 ಪುತ್ರರನ್ನು, ತಾನು ಪುತ್ರಿಯಾಗುವ ಭಾಗ್ಯವನ್ನು ಕರುಣಿಸಿದಳು. ಮೇನಾದೇವಿಯು ಗರ್ಭತಾಳಿ ಮೈನಾಕನೇ ಮೊದಲಾದ 100 ಪುತ್ರರನ್ನು ಪಡೆದಳು. ನಂತರ ಪಾರ್ವತಿಯು ಅವರಿಗೆ ಮಗಳಾಗಿ ಅವತರಿಸಿದಳು. ನವಜಾತ ಶಿಶುವಿಗೆ ನಾಮಕರಣ ವಿದ್ಯಾಭ್ಯಾಸಗಳಾದವು. ಸ್ವಯಂ ವಿದ್ಯಾರೂಪಿಣಿಯಾದ ಆಕೆಗೆ ಎಲ್ಲ ವಿದ್ಯೆಗಳು ಕರಗತವಾದವು. ನಾರದರು ಮಗುವಿನ ಕೈ ನೋಡಿ, ಈಕೆಯ ಹಸ್ತವೇನೋ ಚೆನ್ನಾಗಿದೆ, ಆದರೆ ಹಸ್ತರೇಖೆಗಳಂತೆ ಅರೆನಗ್ನನು, ಯೋಗಿಯು, ತಂದೆ ತಾಯಿಗಳಿಲ್ಲದ ಅಮಂಗಳ ವೇಷಧಾರಿಯು ಪತಿಯಾಗಿ ದೊರೆಯುತ್ತಾನೆ ಎಂದು ನುಡಿದರು. ಪಾರ್ವತಿಯ ತಂದೆ ತಾಯಿಯರಿಗೆ ಚಿಂತೆಯಾಯಿತು. ನಾರದರು, ಚಿಂತಿಸಬೇಡಿರಿ, ನಿಮ್ಮ ಪುತ್ರಿ ಹಿಂದೆ ಸತಿಯಾಗಿ ಅವತರಿಸಿದ್ದಳು. ಶಿವಪತ್ನಿಯಾದ ಆಕೆ ಮತ್ತೆ ಅವನನ್ನೇ ವರಿಸುವಳು ಎಂದರು. ಎಂಬಲ್ಲಿಗೆ 19ನೇ ಅಧ್ಯಾಯ ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 20ನೇ ಅಧ್ಯಾಯ ಪಾರ್ವತೀ ಕಲ್ಯಾಣ. ಪಾರ್ವತಿಯು ಪ್ರಾಪ್ತ ವಯಸ್ಕಳಾಗಲು ಹಿಮವಂತನಿಗೆ ಮಗಳ ಮದುವೆಯ ಚಿಂತೆಯಾಯಿತು. ಯೋಗಮಗ್ನನಾದ ಶಿವನನ್ನು ಒಲಿಸುವುದು ಹೇಗೆ? ದೇವತೆಗಳು ಉಪಾಯವೊಂದನ್ನು ಹುಡುಕಿದರು. ನಿತ್ಯವೂ ಪಾರ್ವತಿಯು ಶಿವನಿದ್ದ ಸ್ಥಳಕ್ಕೆ ತೆರಳಿ ಆತನ ಸೇವೆ ಮಾಡಿ ಹಿಂತಿರುಗುತ್ತಿದ್ದಳು. ಈ ಸಮಯ ಸಾಧಿಸಿ ದೇವತೆಗಳು ವಸಂತ ಮನ್ಮಥರನ್ನು ಅಲ್ಲಿಗೆ ಕಳುಹಿಸಿ ಶಿವನಿಗೆ ಚಿತ್ತ ವಿಕಾರವನ್ನುಂಟು ಮಾಡಿಸಿದರು. ಶಿವನ 3ನೆಯ ಕಣ್ಣಿನ ಅಗ್ನಿಯಿಂದ ಮನ್ಮಥನು ಸುಟ್ಟು ಬೂದಿಯಾದನು. ಗಿರಿಜೆಯು ತನ್ನ ನಿಶ್ಚಲ ಭಕ್ತಿಯಿಂದ ಶಿವನನ್ನೊಲಿಸಿದಳು. ಪಾರ್ವತಿಯು ಉಗ್ರ ತಪಸ್ಸು ಮಾಡಿ ಶಿವನೇ ಪತಿಯಾಗಬೇಕೆಂದು ಹಠ ಹಿಡಿದಳು. ದೇವತೆಗಳ ಪ್ರಾರ್ಥನೆ, ಗಿರಿಜೆಯ ಅಚಲ ಪ್ರೇಮಗಳಿಗೊಲಿದ ಶಿವನು ಆಕೆಯನ್ನು ವರಿಸಲೊಪ್ಪಿದನು. ಬಗೆ ಬಗೆಯಿಂದ ಆಕೆಯನ್ನು ಪರೀಕ್ಷಿಸಿದನು. ಶಿವೆಯು ಶಿವನ ಪರೀಕ್ಷೆಗಳಲ್ಲಿ ಆತನ ಮನಗೆದ್ದಳು. ಶಿವ ಪಾರ್ವತಿಯರ ಕಲ್ಯಾಣ ಮಹೋತ್ಸವವು ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ವೈಭವದಿಂದ ನಡೆಯಿತು. ದೇವಸೇನಾನಿಯಾದ ಷಣ್ಮುಖನ ಜನನಕ್ಕಾಗಿ ದೇವತೆಗಳು ಮತ್ತೆ ಶಿವನನ್ನು ಪ್ರಾರ್ಥಿಸಿದರು. ಶಿವನ ತೇಜಸ್ಸನ್ನು ಧರಿಸಲು ಎಲ್ಲರೂ ಹೆದರಿದರು. ಗಂಗೆಯು ಅದನ್ನು ತನ್ನಲ್ಲಿಟ್ಟು ಬೆಳೆಸಿದಳು. ನವಜಾತ ಶಿಶುವಿಗೆ ಕೃತ್ತಿಕೆಯರು ಹಾಲು ಕೊಟ್ಟು ಸಲಹಿದರು. ಪಾರ್ವತಿಯು ಕುಮಾರನನ್ನು ಮುದ್ದಿಸಿ ಬೆಳೆಸಿದಳು. ಮುಂದೆ ಆತನೇ ದೇವ ಸೇನಾಪತಿಯಾಗಿ ತಾರಕಾಸುರನ ವಧೆಯನ್ನು ಮಾಡಿದನು. ಹೀಗೆ ಗಿರಿಜಾ ಕಲ್ಯಾಣದಿಂದ ಲೋಕ ಕಲ್ಯಾಣವಾಯಿತು. ಯಾರು ಶ್ರದ್ಧಾ ಭಕ್ತಿಗಳಿಂದ ದೇವಿ ಮಹಾತ್ಮೆಯ ಜೊತೆಗೆ ಪಾರ್ವತೀ ಕಲ್ಯಾಣ ಪ್ರಸಂಗವನ್ನು ಪಠಿಸುವರೋ ಅವರಿಗೆ ದೇವಿಯ ದಿವ್ಯ ಕೃಪೆ ದೊರೆತು ಮಂಗಳವಾಗುತ್ತದೆ. ಇಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 20ನೇ ಅಧ್ಯಾಯವು ಮುಗಿಯಿತು. ಹಾಗೆ ಶ್ರೀದೇವಿ ಮಹಾತ್ಮೆಯ ಎಲ್ಲ ಅಧ್ಯಾಯಗಳು ಸಂಪೂರ್ಣವಾದವು. ಭದ್ರಂ ಶುಭಂ ಮಂಗಳಂ.